ಅಂತ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಅಂತಿಮವಾಗಿ ಹೈಕಮಾಂಡ್ ನಿಂದ ಒಂದು ನಿರ್ಧಾರ ಬಂದಿದೆ ಸರ್. 2 ವರ್ಷ ಬೇಕಾಯ್ತು ಈ ಬಣ ಬಡಿದಾಟಕ್ಕೆ ಒಂದು ನಿರ್ಧಾರ ತೆಗೆದುಕೊಳ್ಳೋದಕ್ಕೆ. ಯತ್ನಾಳ್ ಉಚ್ಚಾಟನೆಯನ್ನ ಯಾವ ರೀತಿ ನೋಡ್ತೀರಿ ನೀವು? ನೋಡಿ, ಇದು ಹೈಕಮಾಂಡ್ನ ತೀರ್ಮಾನ. ಸೊ ಯಾವ ಉದ್ದೇಶಕ್ಕೆ ಏನು ವಿಚಾರವನ್ನ ಅವ್ರು ಇಟ್ಕೊಂಡು ಇದು ಮಾಡಿದ್ದಾರೆ ಅಂತಕ್ಕಂಥದ್ದು ಅವ್ರಿಗೆ ಮಾತ್ರ ಗೊತ್ತು. ಆದ್ರೆ ಪಕ್ಷದಲ್ಲಿ ಒಂದು ಶಿಸ್ತಿನ ವಿಚಾರ ಬಹುಕಾಲದಿಂದ ಚರ್ಚೆಯಲ್ಲಿತ್ತು. ಆ ಕಾರಣಕ್ಕೆ ಇವತ್ತಿನ ದಿವಸ ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಆದ್ರಿಂದಾಗಿ ಇದು ಬಹಳ ಸಂಭ್ರಮದ ವಿಷಯ ಅಂತ ನಾನೇನು ಹೇಳೋದಿಲ್ಲ. ಆದ್ರೆ ಈಗ ಪಕ್ಷದ ಶಿಸ್ತನ್ನು ಕಾಪಾಡಬೇಕು, ನಾಯಕರನ್ನು ನಾವು ಹಿಡಿದು ಇಟ್ಕೊಳ್ಬೇಕು. ಆದ್ರೆ ಈಗ ರಾಜ್ಯದಲ್ಲಿ ಬಹಳಷ್ಟು ಜನರು ಏನು ಇಂಥ ಪರಿಸ್ಥಿತಿ ಇದೆಯಲ್ಲ ಅನ್ನೋ ಒಂದು ಇದಕ್ ಬಂದಿದ್ರು. ಆದ್ರಿಂದ ಇವತ್ತು ಹೈಕಮಾಂಡು ತನ್ನ ನಿರ್ಧಾರವನ್ನ ಪ್ರಕಟಿಸಿದಾಗ ಇದು ನಾವು ಅನಿವಾರ್ಯವಾಗಿ ಅದನ್ನ ಒಪ್ಪಬೇಕಾಗ್ತದೆ ಅಷ್ಟೇ. ಇದು ಒಂದು ರೀತಿಯ ಅನಿವಾರ್ಯ ಸಂದರ್ಭ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಸರ್, ಈ ಅನಿವಾರ್ಯತೆ ಯಾಕೆ ಸೃಷ್ಟಿ ಆಯ್ತು ಅನ್ನೋದು ಪ್ರಶ್ನೆ. ಅಂದ್ರೆ ಆರಂಭಿಕ ಹಂತದಲ್ಲೇ ಒಂದು ಚೂರು ಇದನ್ನ ಸರಿ ಮಾಡ್ಬಿಟ್ಟಿದ್ರೆ ಆಗ್ತಿತ್ತು. ಎರಡೂ ಬಣದವ್ರೇನು ಕಡಿಮೆ ಇರಲಿಲ್ಲ. ಯತ್ನಾಳ್ ಬಣ ಒಂದು ಹೇಳಿಕೆ ಕೊಟ್ರೆ ವಿಜೇಂದ್ರ ಬಣದಿಂದ ಇನ್ನೊಂದು ಹೇಳಿಕೆ ಬರ್ತಾ ಇತ್ತು. ಇವರೊಂದು ಹೇಳಿಕೆ ಕೊಟ್ರು ಅಂತ ಅವರೊಂದು ಹೇಳಿಕೆ. ಎಲ್ಲಿವರೆಗೆ ಅಂದ್ರೆ ಯತ್ನಾಳ್ ಬಣ ಹೇಳ್ತಾ ಇತ್ತು ಒಂದು ಪಕ್ಷನೇ ನಾವು ಸ್ಥಾಪನೆ ಮಾಡ್ತೀವಿ, ಹಿಂದುತ್ವದ ಪಕ್ಷ ಅಂತ. ಇಲ್ಲಿವರೆಗೂ ಡ್ರ್ಯಾಗ್ ಆಗಿದ್ದು ಯಾಕೆ ಸರ್? ಹೈಕಮಾಂಡ್ ಈ ಹಿಂದೆ ನಿರ್ಲಕ್ಷ್ಯ ಮಾಡಿತ್ತಾ? ಏನ್ ಕಾರಣ ಇತ್ತು ಇಷ್ಟು ದಿನಗಳವರೆಗೆ ಎಳೆಯೋದಕ್ಕೆ? ಇದು ನಿರ್ಲಕ್ಷ್ಯ ಪ್ರಶ್ನೆ ಅಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಂಡು ಹೋಗ್ತಾರೆ ಅನ್ನೋ ಇದು ಒಂದು ವಿಶೇಷತೆ ಅದಕ್ಕೆ ಸೃಷ್ಟಿಯಾಗ್ಲಿ ಅಂತ ಮಾಡಿದ್ದು. ಈಗ ಅದು ನನಗನ್ನಿಸ್ತದೆ ಅದು ವಿಪರೀತಕ್ಕೆ ಹೋಯ್ತಾ ಅಂತಕ್ಕಂಥ ಪ್ರಶ್ನೆ ನನಗೂ ಬರ್ತದೆ. ಆ ಕಾರಣದಿಂದ ಇವತ್ತು ಒಂದು ಹೈಕಮಾಂಡ್ ಒಂದು ತೀರ್ಮಾನಕ್ಕೆ ಬಂದಿದೆ. ಅದನ್ನ ನಾವು ಯಾರು ಪ್ರಶ್ನೆ ಮಾಡ್ಲಿಕ್ಕೆ ಆಗಲ್ವಲ್ಲ. ಈ 1-1.5 ವರ್ಷದ ಕಾಲ ಬಿಜೆಪಿ ಕಾರ್ಯಕರ್ತರಿಗೆ ಮುಜುಗರ ಇತ್ತು ಛಲವಾದಿ ನಾರಾಯಣಸ್ವಾಮಿ ಅವರೇ. ಬೆಳಗಾಗಿದ್ರೆ ಯಾವ ನಾಯಕ ಯಾರ ವಿರುದ್ಧ ಏನು ಏಕವಚನ ಬಳಸ್ತಾರೋ, ಏನು ಮಾತಾಡ್ತಾರೋ ಅಂತ. ಆ ಮಟ್ಟಿಗೆ ದಿನ ಬೆಳಗಾದ್ರೆ ಬಿಜೆಪಿ ನಾಯಕರು ಒಬ್ಬರ ಬಗ್ಗೆ ಒಬ್ಬರು ಬಡದಾಡ್ಕೊಳ್ಳೋ ಪರಿಸ್ಥಿತಿಗೆ ತಂದಿಟ್ಟಿದ್ರು. ಅಧಿಕಾರದಲ್ಲಿದ್ರೆ ಸರ್ಕಾರ ಇದ್ರೆ ಸರ್ಕಾರದಲ್ಲಿ ಅಧಿಕಾರ ಬೇಕು ಅನ್ನೋ ಕಾರಣಕ್ಕೆ ಜಗಳ ಆಡೋದು ಬೇರೆ, ವಿಪಕ್ಷವಾಗಿ ಒಟ್ಟಿಗೆ ಹೋಗೋದಕ್ಕೂ ಒದ್ದಾಡ್ತಾ ಇದ್ರು. ಅದಕ್ಕೆ ನಾನು ಕೂಡ ಹೇಳ್ತಿರ್ತಾಗ ಅನೇಕ ಸಾರಿ ಹೇಳಿದ್ದೇನೆ, ನಮಗೆ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಬಂದ್ಬಿಟ್ಟಿದೆ. ಅದರ ವಿರುದ್ಧ ಹೋರಾಡುವ ಬದಲು ನಮ್ಮಲ್ಲೇ ಹೋರಾಟದ ಮನೋಭಾವನೆಗಳು ಬಂದಿದ್ದು ಇದು ಸರಿಯಾದ ಕ್ರಮ ಅಲ್ಲ. ಬಟ್ ಇದನ್ನ ನಾವು ಕುಳಿತು ಬಗೆಹರಿಸ್ಕೊಳ್ಬೇಕು ಅಂತ ಹೇಳಿ ನಾನು ಎಲ್ಲರಲ್ಲೂ ಮನವಿ ಮಾಡಿದ್ದೇನೆ. ಸರ್, ಏನ್ ಬರ್ತಿತ್ತು ಸರ್ ಇಬ್ಬರಿಂದ ಉತ್ತರ? ನೀವು ಖಂಡಿತ ನೀವೆಲ್ಲರೂ ಪ್ರಯತ್ನ ಪಟ್ಟಿರ್ತೀರ. ಮಾಡ್ತಾ ಇದ್ದೀವಿ ಇಷ್ಟೇ ಪ್ರಶ್ನೆ ಬರ್ತಿತ್ತು. ಆದ್ರೆ ನಾವು ನಮ್ಮ ಇತಿಮಿತಿಯಲ್ಲಿ ಇದು ಬರ್ತಕ್ಕಂಥದ್ದಲ್ಲ. ಕಾರಣದಿಂದ ನಾವು ಮಾಡೋದಂತೆ ಅಷ್ಟೇ ಇತ್ತು, ಮಾಡ್ತಾ ಇದ್ವಿ ನಮ್ಮ ಪ್ರಯತ್ನಗಳು. ಯಾಕಂದ್ರೆ ಪಕ್ಷವನ್ನ ಒಗ್ಗಟ್ಟಾಗಿಡೋದು ಪ್ರತಿಯೊಬ್ಬರ ಕರ್ತವ್ಯ ಆಗ್ಬೇಕು. ಆ ಕಾರಣದಿಂದ ನಾವು ನಮ್ಮ ಇತಿಮಿತಿಯಲ್ಲಿ ಏನು ಮಾಡಬಹುದೋ ಅದನ್ನೆಲ್ಲಾನು ನಾವು ಮಾಡಿದ್ವಿ. ಆದ್ರೆ ಇವತ್ತು ನನಗನ್ಸ್ತದೆ ಇದು ಕೈ ಮೀರಿ ಹೋಗಿದೆ ಅಂತ. ಮುಂದ್ ಸರಿ ಹೋಗ್ಬೋದಾ ಸರ್ ಈ ಒಂದು ನಿರ್ಧಾರದಿಂದ, ಅಥವಾ ಈಗ ಕಂಟಿನ್ಯೂ ಆಗತ್ತವೆ? ಇನ್ನೂ ಉಳಿದ ನಾಯಕರಿದ್ದಾರೆ ಯತ್ನಾಳ್ ಬಣದಿಂದ, ಹಾಗೆ ವಿಜೇಂದ್ರ ಬಣನೂ ಏನ್ ಹಿಂದೆ ಬಿದ್ದಿಲ್ಲ. ಎಲ್ಲಕ್ಕೂ ಹೈಕಮಾಂಡೇ ಉತ್ತರ. ರೈಟ್ ಸರ್, ಧನ್ಯವಾದ ಛಲವಾದಿ ನಾರಾಯಣಸ್ವಾಮಿ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.